ಎಷ್ಟು ಕ್ಯೂಟ್ ಉಂಟು ನೋಡಿ. ಫೋನಲ್ಲಿ ನಿಮ್ಗೆ ಎಷ್ಟು ಗೊತ್ತಾಗೋದು ಅಂತ ಗೊತ್ತಿಲ್ಲ ನನಗೆ. ನಮಗೆ ಒಂದು ಫ್ಲವರ್ ಸಿಕ್ಕಿತು. ಇದು ಪರಿಮಳ ಸೇಮ್ ಈ ಕಲರ್, ಇದೊಂದು ಸಂಪಿಗೆ ಬರ್ತದಲ್ಲ ಹಾಗೆ. ಯಾರಾದರೂ ನೋಡಿದ್ದೀರಾ ಅಥವಾ ನಿಮಗೆ ಇದರ ಹೆಸರು ಗೊತ್ತಿದ್ರೆ ಹೇಳಿ ನನಗೆ ಕಮೆಂಟ್ ಇದ್ದೇವೆ. ನನ್ನ ಕಜ್ಜಿ ನೋಡಿ ಒಟ್ಟಿಗೆ ಇದ್ದಾನೆ. ಸೂಪರ್ ಕಾಣ್ತದೆ ಮಾತ್ರ. ಅಟ್ಟ ಮುಂಚೆ ನನಗೆ ಸುಮಾರು ಜನ ಇನ್ಸಲ್ಟ್ ಮಾಡ್ತಾಯಿದ್ರು. ಮತ್ತು ಫ್ರೈಡ್ ರೈಸ್ ಮಾಡೋದು ನಾನೀಗ ಕೆಚಪ್ ಮಾಡಿದೆಲ್ಲ ಹೀಗೆ ಆಗ್ತದೆ. ತುಂಬ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಹೋಟೆಲಲ್ಲಿ ಸಿಗುವಾಗೆ ಉಂಟು. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೋಕೆ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಏಪ್ರಿಲ್ 12ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಏಪ್ರಿಲ್ 12ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನನ್ನ ಪ್ರಭು ಅವರು ಕಮೆಂಟ್ ಮಾಡಿದ್ದಾರೆ ಅವರ ಮಗ ನಾಗೇಶ್ ಅವ್ರದ್ದು ಬರ್ತ್ಡೇ ಅಂತ. ನಾಗೇಶ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಏಪ್ರಿಲ್ 12ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಿನ್ನೆ ರಾತ್ರಿ ನಮಗೆ ಒಳ್ಳೆ ಮಳೆ ಆಯಿತಾ, ಅಂದರೆ ಒಂದು ಮಧ್ಯರಾತ್ರಿ ಕಳೆದ ಮೇಲೆ ಮುಂಜಾನೆ ಆಗ್ತಾ ಇರುವಾಗ ಎಷ್ಟು ಜೋರು ಮಳೆ ಬಂದಿದೆ. ಹಾಗಾಗಿ ಇವತ್ತು ತೋಟಕ್ಕಾಗಲಿ ಹೂ ಗಿಡಕ್ಕಾಗಲಿ ಎಂತಕ್ಕೂ ಸಹ ನೀರು ಬಿಡಬೇಕು ಅಂತಿಲ್ಲ. ಮೊನ್ನೆ ಸ್ವಲ್ಪ ಕ್ಲೀನ್ ಮಾಡಿ ಸಗಣಿ ನೀರು ಹಾಕಿದ್ರಿಂದ ಈಗ ಮತ್ತೆ ಗುಲಾಬಿಗಳು ಆಗಲಿಕ್ಕೆ ಶುರುವಾಗಿದೆ. ಈ ಒಂದು ಗಿಡ ಆಚಾಗ ಕೊಟ್ಟದ್ದು, ಇದಕ್ಕೆ ಕಟ್ ಮಾಡಿ ಚಿಗುರಿದಷ್ಟು ಹೂವು ಆಗ್ತಾನೇ ಇರ್ತದೆ. ಇದರಲ್ಲಿ ಮಾತ್ರ ಸಗಣಿ ನೀರು ಗೊಬ್ಬರ ಇದ್ದರೆ ಬೇಕಾದಷ್ಟು ಹೂವು ಆಗ್ತದೆ. ಈ ಗಿಡವನ್ನು ನೆಟ್ಟು ಮಾಡಬೇಕು. ಎಷ್ಟು ಒಳ್ಳೆ ಹೂವು ಗೊತ್ತುಂಟ ಇದು ಎಲ್ಲ ಇದೇ ಇರ್ತದೆ, ಪಿಂಕ್ 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 ಅಂತ. ಮತ್ತು ಇದು ನೋಡಿ ನನಗಿಷ್ಟ, ಎಷ್ಟು ಕ್ಯೂಟ್ ಉಂಟು ನೋಡಿ. ಫೋನಲ್ಲಿ ನಿಮ್ಗೆ ಎಷ್ಟು ಗೊತ್ತಾಗೋದು ಅಂತ ಗೊತ್ತಿಲ್ಲ ನನಗೆ, ಆದರೆ ಇದು ನೋಡುವಾಗನೇ ಏನೋ ಒಂಥರ ಖುಷಿ ಅನ್ನಿಸ್ತದೆ. ಅದು ನೋಡಿ ಚಿಕ್ಕದು, ಇದೊಂದು ಪುಟಾಣಿ, ಇದೊಂದು ಸ್ವಲ್ಪ ಸೀನಿಯರ್, ಅದಕ್ಕಿಂತ ಒಂದು ಸ್ವಲ್ಪ ಸೀನಿಯರ್ ಇದು. ಮತ್ತು ಇದು ಅವರೊಟ್ಟಿಗೆ ಇನ್ನೊಂದು ಫ್ಯಾಮಿಲಿ ಉಂಟು ನೋಡಿ, ಇಲ್ಲಿ ಮೂವರಿದ್ದಾರೆ. ಇದೊಂದು ಸಿಂಗಲ್ ಉಂಟು ಇಲ್ಲಿ, ಇದು ಸಹ ಅರಳಬೇಕು. ಒಂದು ಗೆಲ್ಲಲ್ಲಿ ಇಷ್ಟು ಉಂಟು. ನಿಮಗೆ ಫೋನಲ್ಲಿ ಎಷ್ಟು ನನಗೆ ಜಸ್ಟಿಫೈ ಮಾಡಲಿಕ್ಕೆ ಆಗ್ತದಂತ ಗೊತ್ತಿಲ್ಲ, ಆದರೆ ನಂಗೆ ಕಣ್ಣಲ್ಲಿ ನೋಡುವಾಗ ಒಂದು ಖುಷಿ ಅನ್ನಿಸ್ತದೆ. ಪರಿಮಳ ಬರ್ತಾ ಉಂಟು. ನಿಮಗೆ ಯಾರಿಗಾದರೂ ಈ ಗುಲಾಬಿದು ಗಿಡ ಶಾಪಲ್ಲೆಲ್ಲ ಅದು ನೋಡಿದರೆ ತಗೊಂಡು ಬಂದು ನೆಡಿ ಆಯಿತಾ. ಯಾಕಂದರೆ ನಮ್ಮ ಮನೇಲಿ ಇಷ್ಟು ಆಗ್ತುಂಟು ನೋಡಿ. ಇದು ಟೈಗರ್ ರೋಸ್ ಅಂತ ಹೇಳುದು ಇದಕ್ಕೆ. ಇದು ಗಣಿ ಇದ್ದಾರೆ, ಹಾಗೆ ದನಗಳಿಗೆ ಇವರೇ ಕುಡಿಲಿಕ್ಕೆಲ್ಲ ಕೊಟ್ಟು ಈಗ ಹೊರಗೆ ಬಿಡ್ತಾ ಇದ್ದಾರೆ. ಇವರಿದ್ದರೆ ನನಗೆ ಹಾಗೆ ತುಂಬ ಹೆಲ್ಪ್ ಆಗ್ತದೆ, ಮಾತ್ರ ಎಲ್ಲ ವರ್ಕಿಗೆ ಸಹಾಯ ಆಗ್ತದೆ. ಚಿಕ್ಕವಳನ್ನು ಕಟ್ಟಿದರೆ ಸಾಕು, ಮತ್ತು ಅಲ್ಲೇ ಇರ್ತೇವಲ್ಲ ನಾವು. ಇವತ್ತು ಇವರಿಗೆ ಉಂಟು. ನಿನ್ನೆ ಒಂದು ಓಡುದ್ರಲ್ಲಿ ಹಿಡಿಲಿಕ್ಕೆ ಆಗ್ತಿರ್ಲಿಲ್ಲ ಇಬ್ಬರನ್ನು ಸಹ, ಕಾಯಿ ತಿನ್ನೋದ್ರಲ್ಲಿ. ಮಳೆ ಬಂದಿದೆ ಅಂತೇಳಿ ಕಾಯಿ ಬಿದ್ದಿರ್ತದೆ, ಹಾಗೆ ಇವತ್ತು ಬೇರೆ ಕಡೆ ಕರ್ಕೊಂಡು ಹೋಗೋದು ಇಬ್ಬರು ಸೇರಿ. ಹೋಗುವ. ಇವರು ದನಗಳನ್ನು ಕರ್ಕೊಂಡು ಹೋದರು. ಅಲ್ಲಿ ಅಪ್ಪ ಕೆಲಸ ಮಾಡ್ತಾ ಇದ್ದಾರೆ ಇದರದ್ದು ಕಟ್ಟಿಗೆದು ಕೆಲಸ. ನಮಗೇನು ಮಳೆಗಾಲಕ್ಕೆ ಕಟ್ಟಿಗೆ ಹೋಗಬೇಕಲ್ಲ, ಹಾಗೆ ಸ್ವಲ್ಪ ಕಡ್ದೆಲ್ಲ ಹಾಕಿದ್ದಾರೆ. ಅದು ಮಳೆಗಾಲದಲ್ಲಿ ಬಿದ್ದದೊಂದು ಮರ ಉಂಟು, ಅದನ್ನು ಕಟ್ ಮಾಡಿ ಅದರದ್ದು ಚಿಕ್ಕ ಚಿಕ್ಕ ಪೀಸೆಲ್ಲ ಮಾಡ್ತಾರಲ್ಲ, ನಿಮಗೆ ಗೊತ್ತಿರ್ಬೋದು. ಈಗೆಲ್ಲ ನಮ್ಮ ಊರಲ್ಲೆಲ್ಲ ಕಟ್ಟಿಗೆದು ಮಾಡೋ ಸೀಸನ್, ಕೆಲವರಿಗೆಲ್ಲ ಆಗಿರ್ತದೆ. ನಮಗೆ ಮಾತ್ರ ಸ್ವಲ್ಪ ಲೇಟ್. ನಾವು ಈ ಸಲ ಬಜಾವ್ ಮಾಡಿದ್ವಲ್ಲ ರಾಶಿ, ಹಾಗಾಗಿ ನಾವು ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದ್ವಿ. ಕಟ್ಟಿಗೆ ಈಗ ಸ್ಟಾರ್ಟ್ ಮಾಡಿದ್ದೇವೆ ಅಷ್ಟೇ, ನಮಗೆ ಸಾಕು. ಮತ್ತು ಗ್ಯಾಸ್ ಕೂಡ ಉಂಟಲ್ಲ. ಕಟ್ಟಿಗೆ ನಮ್ಮಲ್ಲಿ ಎಲ್ಲರೂ ಸಹ ಉಪಯೋಗ ಮಾಡ್ತಾರೆ. ಮರಗಳು ಮಳೆಗಾಲದಲ್ಲಿ ಬೀಳ್ತದೆ, ಸುಮಾರಷ್ಟು ಮುರಿದು ಬೀಳ್ತದೆ, ರೋಡಿಗೆ ಬೀಳ್ತದೆ, ಇಂಥದ್ದೆಲ್ಲ ಇರ್ತಲ್ಲ, ಅದನ್ನೆಲ್ಲ ಉಪಯೋಗ ಮಾಡೋದು. ಹಾಗೆ ಇವರಿಗೆ ಅಲ್ಲಿ ಹೋದರು, ನನಗೆ ತಗೊಂಡು ಬರುವ ಕೆಲಸ. ಬಟ್ಟೆಯಲ್ಲಿ ತಗೊಂಡು ಬಂದು ಇಲ್ಲಿ ರಾಶಿ ಮಾಡಬೇಕು. ನೋಡುವ ಹೇಗಾಗ್ತದೆ ಅಂತ. ಹಾಗೆ ಇವತ್ತು ಜಾಸ್ತಿ ನಿಮಗೆ ವ್ಲಾಗ್ ನನ್ನಿಂದ ಆಗಲಿಕ್ಕಿಲ್ಲ ಮಾಡಲಿಕ್ಕೆ, ಯಾಕಂದರೆ ಕೆಲಸನೇ ಸುಮಾರು ಉಂಟು. ಇವರಿಗೆ ರಜೆ ಇರುವ ದಿವಸ ಯಾವಂತಾದರೂ ಒಂದು ಕೆಲಸ ಪೆಂಡಿಂಗ್ ಇಟ್ಟಿರ್ತಾರೆ, ಅದನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ.
ಹಾಗೆ ಮತ್ತು ನಾವು ಕೆಲಸನೇ ಮಾಡೋದು ಗಂಡಿ ಕೈಲಿ ಕೆಲಸನೇ ಮಾಡಿಸೋದು ಅಂತ ಹೇಳ್ಬೇಡಿ. ಯಾಕಂದರೆ ನಾವು ಕೆಲಸ ಮಾಡಲೇಬೇಕು, ನಾವಿಬ್ಬರು ಕೆಲಸ ಮಾಡಿದರೆ ಅಷ್ಟೇ ಇಲ್ಲಿ ಮುಂದೆ ಕಂಟಿನ್ಯೂ ಮಾಡಲಿಕ್ಕೆ ಆಗೋದು. ಹಾಗೆ ಇದೊಂದು ಕಟ್ಟಿಯೊಂದು ಕೆಲಸ ಮುಗಿದ್ರೆ ಒಂದು ಸ್ವಲ್ಪ ಇನ್ನು ಫ್ರೀ ಇರ್ತದೆ. ಮತ್ತು ಸಹ ಉಂಟು ಕೆಲಸ, ಕೃಷಿಯಲ್ಲಿ ಕೆಲಸ ಕಾಮನ್ ಅಲ್ಲ, ನಿಮ್ಗೆ ಗೊತ್ತಿರ್ಬೋದು ಕೃಷಿ ಮಾಡೋರಿಗೆ. ಹಾಗೆ ಫೋನಲ್ಲಿ ಚಾರ್ಜ್ ಇಲ್ಲ ಆಯಿತಾ, ನಾನು ಚಾರ್ಜ್ ಇಡುವಂತೇಳಿ ಕ್ಯಾಮರಾ ಆನ್ ಮಾಡಿಟ್ಟು ನೋಡುವಾಗ ನಾವು ಇದು ಎಷ್ಟು ಚೆನ್ನಾಗಿ ಕಾಣ್ತದಲ್ಲ ಫೋನಲ್ಲಿ, ಸೂಪರ್ ಕಾಣ್ತದೆ ಮಾತ್ರ ಅಟ್ಟ. ಮುಂಚೆ ನಮಗೆ ಸುಮಾರು ಜನ ಇನ್ಸಲ್ಟ್ ಮಾಡ್ತಾಯಿದ್ರು, ಎಂಥ ಬಲೆ ಎಲ್ಲ ಇರ್ತದೆ ನಿಮ್ಮದು, ಹಳ್ಳೆತ್ತು ಹಾಗೆ ಹೀಗೆ ಅಂತೆಲ್ಲ ಬಂದವರು ಕೆಲವರೆಲ್ಲ. ಬಟ್ ಈಗ ಅವರಿಗಿಂತ ಸೂಪರ್ ಉಂಟು. ಇದು ಏನು ಹೇಳಿ, ನಿಮ್ಮ ಟ್ಯಾರಿಸ್ ಅಂತ ಹೇಳ್ತೀರಲ್ಲ, ಟ್ಯಾರಿಸ್ ಮಾಡಿ ಅಂತ, ಅದಕ್ಕಿಂತ ಬೆಸ್ಟ್ ಅಲ್ವಾ ಇದು. ನೋಡಿ ಎಷ್ಟು ಚೆಂದ ಕಾಣ್ತದಲ್ಲ. ಈಗ ನಾನು ಅಬ್ಸರ್ವ್ ಮಾಡಿದ್ದೆ ಇಲ್ಲಿ ತನಕ, ಅಂದರೆ ಹೀಗೆ ನೋಡ್ತಾ ಇದ್ದೆ ಫೋನಲ್ಲಿ, ಇವತ್ತೇ ಫಸ್ಟ್ ಟೈಮ್ ನಿಮಗೆ. ಮತ್ತು ಇವರು ಕಟ್ಟಿಗೆ ಅದು ಕೆಲಸಕ್ಕೆ ಹೋಗಿತ್ತು ಅಲ್ಲ, ನಮಗೆ ಒಂದು ಫ್ಲವರ್ ಸಿಕ್ಕಿತ್ತು. ಇದು ಪರಿಮಳ ಸೇಮ್ ಈ ಕಲರ್, ಇದೊಂದು ಸಂಪಿಗೆ ಬರ್ತದಲ್ಲ ಹಾಗೇ ಪರಿಮಳ ಆಯಿತಾ. ಇದು ಕಾಡಲ್ಲಿ ಆಗುವಂಥದ್ದು. ನಾವು ತುಂಬ ನೋಡಿದ್ವಿ ಬಳ್ಳಿಯಲ್ಲಿ, ಆ ಗಿಡದಲ್ಲಿ, ಆ ಮರದಲ್ಲಿ ಅಂತ, ನಮಗೆ ಎಂಥ ಸಹ ಸಿಗಲಿಲ್ಲ. ಆದರೆ ಪರಿಮಳ ಎಷ್ಟು ಚೆಂದ ಉಂಟು ಅಂತ ಹೇಳಿದರೆ ನೋಡಿ ಅಂತೆ. ನಿಮಗೆ ಪರಿಮಳ ಬರೋದಿಲ್ಲಲ್ಲ, ಬಟ್ ಒಂಥರ ಪರಿಮಳ, ಸಂಪಿಗೆ ಬಿಳಿ ಮತ್ತು ಒಂಥರ ಇದೇ ಕಲರ್ದು ಆಗ್ತದಲ್ಲ, ಹಾಗೆ ಮಿಕ್ಸ್ಡ್ ಪರಿಮಳ ಬರ್ತಾ ಉಂಟು. ಕಾಡಲ್ಲಿ ಸಹ ನೋಡಿ, ನಾವು ನೆಟ್ಟು ಮಾಡದಿದ್ದರೂ ಸಹ ಪರಿಮಳದೆಲ್ಲ ಇರ್ತದೆ. ಅಂದರೆ ಹೂವು ಎಲ್ಲ ಮುಂಚೆ, ಅಂದರೆ ನೋಡಿ ದೇವರದ್ದು ಸೃಷ್ಟಿ ಅಂತ ಹೇಳ್ಬೋದು. ಇದು ನಮಗೆ ಇದರದ್ದು ಎಂಥ ಅಲ್ಟರ್ನೇಟಿವ್ ಅಂತ ಹೇಳ್ಬೋದು, ನಮ್ಮ ಸಂಪಿಗೆಗೆ ಅಲ್ಟರ್ನೇಟಿವ್. ಸೇಮ್ ಹಾಗೇ ಪರಿಮಳ ನೋಡಲಿಕ್ಕೆ ಕಲರೆಲ್ಲ, ಆದರೆ ಅದು ಮಾತ್ರ ಒಟ್ಟಿಗೆ ಹೀಗೆ ಜಾಯಿಂಟ್ ಆಗಿರ್ತದಲ್ಲ, ಸುಮಾರು ಎಸಳಿರ್ತದೆ. ಇದರಲ್ಲಿ ಇಲ್ಲ ನೋಡಿ, ಚೆಂದ ಉಂಟಲ್ಲ. ನೋಡಿ ಇದು ಹೀಗೆ ಉಂಟು ನೋಡಲಿಕ್ಕೆ, ಆದರೆ ಇದು ಅರಳಿ ಬಿದ್ದದ್ದು, ಗಿಡದಲ್ಲಿ ಇದ್ದದ್ದಲ್ಲ. ಆದರೆ ಅರಳುವಾಗ ಹೀಗಿರ್ತದೆ ಇದರದ್ದು ನೋಡಿ, ಅರಳುವಾಗ ಹಾಗಾದರೆ ಎಷ್ಟು ಪರಿಮಳ ಇರ್ಬೋದು. ನೀವು ಯಾರಾದರೂ ನೋಡಿದ್ದೀರಾ ಅಥವಾ ನಿಮಗೆ ಇದರ ಹೆಸರು ಗೊತ್ತಿದ್ದರೆ ಹೇಳಿ ನನಗೆ ಕಮೆಂಟಲ್ಲಿ. ನನಗೆ ಗೊತ್ತಿಲ್ಲ ಇದರದ್ದು ಎಂಥ ಹೆಸರು ಅಂತ. ಇದೇ ಥರ ಒಂದು ಆಗ್ತದೆ ನಾಗಸಂಪಿಗೆ ಅಂತ ಹೇಳಿ ಅಂತ ಗೊತ್ತಿಲ್ಲ, ಅದು ಸಹ ಸೇಮ್ ನೋಡಲಿಕ್ಕೆ ಸ್ವಲ್ಪ ಹೀಗೇನೆ. ಕಾಜುವನ್ನು ಕೇಳ್ತಾ ಇರ್ತಾರಲ್ಲ, ಯಶೋದಾ ಆಂಟಿ ಅಂತ ಒಬ್ಬರಿದ್ದಾರೆ ನನ್ನ ಸಬ್ಸ್ಕ್ರೈಬರ್, ಅವರಿಗೆ ಕಾಜು ಬೇಕೇ ಬೇಕು ನೋಡಲಿಕ್ಕೆ ಅಲ್ಲ. ಕಾಜು ಒಂದು ಹಾಯ್ ಹೇಳು ಕಾಜು. ಹಾಯ್ ಹಾಯ್, ಗುರುಗುರು ಮಾಡ್ತಿದ್ದಾನೆ ಚೌಪಣ್ಣಿ. ಈಗ ನಾವು ಒಂದು ಸ್ವಲ್ಪ ಕಟ್ಟಿಗೆ ತಗೊಂಡು ಬಂದ್ವಿ. ಅದಕ್ಕೆ ಅಪ್ಪ ಹೇಳಿದರು ಸ್ಟಾಕ್ ರೂಮಲ್ಲಿ ನಮಗೆ ಮೊನ್ನೆ ನಾವು ಮಡಲ್ಗಳನ್ನು ಸ್ಟಾಕ್ ಮಾಡಿ ಇಟ್ಟಿದ್ದೇವೆ ಆಯಿತಾ, ಅದನ್ನು ಕೊಂಡೋಗಿ ಅಟ್ಟಕ್ಕೆ ಹಾಕಲಿಕ್ಕೆ ಹೇಳಿದ್ದಾರೆ. ನಮಗೆ ಸೋಲಾರ್ ಟರ್ಪಲಲ್ಲಿ ಇಡುವ ಅಂತ ಪ್ಲ್ಯಾನಲ್ಲಿ ಇದ್ದದ್ದು, ಅಲ್ಲೆಲ್ಲ ಗೆದ್ದಲು ಬಂತು ಅಂತ ಹೇಳಿ ನಾವು ಅದನ್ನು ಸ್ಟಾಕ್ ರೂಮಿಗೆ ಶಿಫ್ಟ್ ಮಾಡಿದ್ದೇವೆ. ಸ್ಟಾಕ್ ರೂಮಿಂದ ಇನ್ನೂ ಅಟ್ಟಕ್ಕೆ ಶಿಫ್ಟ್ ಮಾಡಬೇಕು. ಅದಕ್ಕೆ ಇಬ್ಬರು ಬೇಕು ಅಂತ ಹೇಳಿ ನಾನು ಮತ್ತು ಇವರೀಗ ಕೆಲಸ ಮಾಡ್ತಿದ್ದೇವೆ. ನನ್ನ ಕಜ್ಜು ನೋಡಿ ಒಟ್ಟಿಗೆ ಇದ್ದಾನೆ, ಗುಂಡಣ್ಣಿ. ಇದು ನೋಡಿ ಬಾಲ ಒಂದು ಬೀಸ್ತಾನೆ. ಗಜ್ಜು ನೋಡಿ ನಮ್ಮದು ಸ್ಟಾಕ್ ರೂಮ್. ಇಲ್ಲಿಂದ ಅಟ್ಟಕ್ಕೆ ಹೋಗಲಿಕ್ಕೆ ಈ ಮಡಲ್ ಉಂಟಲ್ಲ, ಇದನ್ನೆಲ್ಲ ತೆಗೆದು ಶಿಫ್ಟ್ ಮಾಡಬೇಕು. ಮತ್ತು ಅನಗತ್ಯದ್ದು ಕೆಲವು ಪಾತ್ರೆ ಎಲ್ಲ ಉಂಟು, ಅದನ್ನು ಸಹ ಅಟ್ಟಕ್ಕೆ ಹಾಕಲಿಕ್ಕೆ ಉಂಟು. ಹಾಗೆ ನಂಗೆ ಒಬ್ಬಳಿಗೆ ಆಗೋದಿಲ್ಲ ಅಲ್ಲ, ಅದಕ್ಕೆ ಹೇಳಿದ್ದು ಬರಲಿಕ್ಕೆ. ಇವರಿಗೆ ಇದರದ್ದು ಅಟ್ಟಕ್ಕೆ ಹಾಕಿದ್ದು ಕಲರ್ ಬೇರೆ ನೋಡಿ, ಇದರದ್ದು. ಇದು ನೋಡಿ ಈಗ ಕ್ಲೀನ್ ಆಯಿತು. ಇನ್ನೊಂದು ಡ್ರಮ್ ಉಂಟು, ನಾವು ಈ ಡ್ರಮ್ಮಲ್ಲಿ ಬೆಡ್ಶೀಟ್ಸ್ ಉಂಟಲ್ಲ ಅದನ್ನು ತುಂಬಿಸಿಡ್ದು ನ್ಯಾಪ್ತಾಲೆಲ್ಲ ಹಾಕಿ ಇದ್ರೊಳಗೆ ಹಿಡಿದು ಬಿಸಿಲೆಲ್ಲ ಹಾಕಿ ಆದಮೇಲೆ ಇದು ಕ್ಲೋಸ್ ಇರ್ತದಲ್ಲ, ಹಾಗೆ ಅದಕ್ಕೆ ಇನ್ನೊಂದು ಡ್ರಮ್ ತಂದದ್ದು ಉಂಟು ಕೆಲವು ಬೆಡ್ಶೀಟ್ ಇನ್ನು ತುಂಬಿಸಿಡಲಿಕ್ಕೆ, ಇನ್ನು ಇಲ್ಲಿಂದ ಆಟಕ್ಕೆ ಹೋಗಲಿಕ್ಕೆ. ಹಾಗೆ ಇದು ಸ್ಟಾಕ್ ರೂಮು, ಎಷ್ಟು ಕ್ಲೀನ್ ಮಾಡಿದರೂ ಮುಗಿಯುವುದಿಲ್ಲ ಅಂತ. ಇದರಲ್ಲಿ ಎಂತಾದರೂ ಒಂದು ಅಪ್ಪಂದು ಐಟಮ್ಸ್, ಗುಜಿರಿ ಐಟಮ್ಸ್ ಎಲ್ಲ ಬರ್ತಾನೇ ಇರ್ತದೆ. ಮತ್ತು ಬಟ್ಟೆಗಳಾಯ್ತಾ, ಬಟ್ಟೆಗಳೊಂದು ಮುಗಿಯುವುದಿಲ್ಲ, ಎಷ್ಟು ಗೋಣೆಯಲ್ಲಿ ಉಂಟು ಅಂತಿಲ್ಲ. ಬಟ್ಟೆಗಳನ್ನು ಎಲ್ಲಾದರೂ ಬಿಸಾಡುವ ಅಂತ ಹೇಳಿದ್ರು ಅದೂ ಅಲ್ಲ. ಹಾಗಾಗಿ ಎಲ್ಲ ಈಗ ಅಟ್ಟಕ್ಕೆ ತುಂಬಿಸಿದ್ವಿ. ಮತ್ತು ನಾವು ಸ್ಟಾಕ್ ರೂಮೇ ಕ್ಲೀನ್ ಮಾಡಿದ್ದಾಯ್ತಾ, ಸುಮಾರು ಹೊತ್ತಿತ್ತು ಕ್ಲೀನ್ ಮಾಡಲಿಕ್ಕೆ. ಮತ್ತು ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ತಗೊಂಡು ಅಟ್ಟಕ್ಕೆ ಹಾಕಲಿಕ್ಕಿತ್ತು. ಎಲ್ಲ ನೀಟಾಗಿ ಜೋಡಿಸಿ ಎಲ್ಲ ಆಗಿ ಮಧ್ಯಾಹ್ನ ಊಟ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಈಗ ಚಹಾ ಎಲ್ಲ ಕುಡ್ದಾಯಿತು. ಇನ್ನು ತೋಟಕ್ಕೆ ಹೋಗೋದು.
ಸ್ವಲ್ಪ ಬುಡ ಬಿಡಿಸ್ಬೇಕು, ಹುಲ್ಲಾಗಬೇಕು ಒಂದು ಕಟ್ಟ. ಹಾಗೆ ಅಪ್ಪ ಮತ್ತೆ ಕತ್ತಿಗಿರಿ ಕೆಲಸಕ್ಕೆ ಹೋಗಿದ್ದಾರೆ. ಗಣಿ ಇದು ಕತ್ತಿಯನ್ನು ಶಾರ್ಪ್ ಮಾಡ್ತಾ ಇದ್ದಾರೆ. ಹಾಗೆ ಕೇಳ್ತುಂಟಲ್ಲ ಸೌಂಡ್ ಅದು ಅವರದೇ. ನೋಡಿ ಈಗ ಹೀಗಿದ್ದಾರಲ್ಲ, ಮುಂಚೆ ನೋಡಿ ಹೇಗಿದ್ದರು ಅಂತ. ಇದು ಆಮೇಲೆ ಈಗ ಮುಖದಲ್ಲೆಲ್ಲ ಮಾಂಸ ಬಂದು ಅಷ್ಟು ಗೊತ್ತಾಗೋದಿಲ್ಲ, ಹೀಗೆ ಇಲ್ಲವೇ ಇಲ್ಲ ಅಂತ. ಇದು ಈ ಶೇಪೆಲ್ಲ ನಾವು ಚಿಕ್ಕಿರುವಾಗ ಹೀಗೆ ಇರ್ತೇವಲ್ಲ, ಈಗ ಚೇಂಜ್ ಆಗಿದ್ದೇವೆ. ಇದು ನೋಡಿ ಫುಲ್ ಹೇಗಿದ್ದಾರೆ ಅಂತ ಗೊತ್ತೇ ಆಗೋದಿಲ್ಲಲ್ಲ. ನಗು ಮುಖ ಈಗ ಇರೋದು ಇದರಲ್ಲಿಲ್ಲ. ಕ್ಲೀನ್ ಮಾಡ್ತಾ ಇದ್ದೇವೆ ನಾನು ಮತ್ತು ಇವರು. ಒಂದು ಪೋರ್ಷನ್ ಕಂಪ್ಲೀಟ್ ಆಯಿತು, ಇಷ್ಟು ಅಡಿಕೆ ಸಿಕ್ಕಿತ್ತು ನೋಡಿ. ಹಾಗೆ ಈಗ ಕೆಳಗಿನ ತೋಟಕ್ಕೆ ಹೋಗ್ತಿದ್ದೇವೆ. ಅಂದರೆ ಅದು ನಮ್ಮ ಮನೆಗಿಂತ ಸಹ ತುಂಬ ಕೆಳಗೆ ಇರೋದು, ಹಾಗಾಗಿ ಅದಕ್ಕೆ ಕೆಳಗಿನ ತೋಟ ಅಂತ. ನಮ್ಮ ತೋಟದಲ್ಲಿ ಅಲ್ಲಲ್ಲೇ ಹಲಸಿದ ಗಿಡ, ಹಲಸಿದ ಮರ ಎಲ್ಲ ಸಹ ಉಂಟು. ಹಾಗೆ ಈಗ ಇವರಲ್ಲಿ ವರ್ಕ್ ಮಾಡ್ತಿದ್ದಾರಲ್ಲ, ಅಲ್ಲಿ ಹೆಬ್ಬಲಸಿದು ರಾಶಿಯೇ ಉಂಟು. ಹೆಬ್ಬಲಸು ಅಂತ ಹೇಳಿದರೆ ದೊಡ್ಡ ಮರ ಇಲ್ಲಿ ಕಾಣ್ತದ, ಅದರದ್ದು ಹೆಬ್ಬಲಸೆಲ್ಲ ನಮ್ಮ ತೋಟಕ್ಕೆ ಬೀಳ್ತದೆ. ಅಂದರೆ ಅದು ಸುಮಾರು ಹಕ್ಕಿಗಳು ಮಂಗಗಳು ತಿಂದು ಹಾಕುವಂಥದ್ದು. ಇದರಲ್ಲಿ ನಮಗೆ ತಿನ್ನಲಿಕ್ಕೆ ಅದು ಸಿಗೋದಿಲ್ಲ, ಆದರೆ ಅದರದ್ದು ನುಸಿಗಳು ಸೊಳ್ಳೆಗಳು ಜಾಸ್ತಿ ಇಲ್ಲಿ. ಹೀಗೆ ನೀರು ಹರಿತದಲ್ಲ ಕೂರಂದು 2-3 ಸಲದ್ದು ಸ್ನಾನ ಆಯಿತು. ಈಗ ಇಲ್ಲಿ ನಿಂತಿದ್ದೇನೆ. ಈಗೆಂತಕ್ಕೆ ಇಲ್ಲಿ ನಿಂತದ್ದು? ಟಿಂಕಿಯನ್ನು ಕರೆದು ಒಮ್ಮೆ ಸ್ನಾನ ಮಾಡಿ ಆಯಿತು. ಅವನು ಪುನಃ ಸ್ನಾನ ಮಾಡಿ 2ನೇ ಸಲದಾಯಿತು ಸ್ನಾನ. ಆಟ ಆಡೋದು ಅಲ್ಲ ಕೂರ. ಹೈ 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 ಆಯಿತು. ಇವ್ರು ತಗೊಂಡು ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ. ನಾನು ಸಹ ಹೋಗೋದು. ನನಗೆ ಸ್ವಲ್ಪ ಇನ್ನೊಂದು ಕಡೆ ಹುಲ್ಲುಂಟು, ಹಾಗೆ ಇದನ್ನು ಒಂದು ಕಡೆ ಇಟ್ಟು ಹುಲ್ಕೊಂಡು ಹೋಗ್ಬೇಕು, ಅದು ಸಾಕಾಗಲಿಕ್ಕಿಲ್ಲ. ಇದೆಲ್ಲ ನಿನ್ನೆ ಕ್ಲೀನ್ ಮಾಡಿದ್ದು. ಕತ್ತಲೆ ಆಯಿತು, ಮೋಡ. ಇವ ಸಹ ಬಂದಿದ್ದ ಪಾಪ. ನನ್ನ ಶಂಭುನಿಗೆ ಒಂದು ಮಿಡತೆ ಸಿಕ್ಕಿತ್ತು ಇವತ್ತು ಅಪರೂಪಕ್ಕೆ. ನೋಡಿ ಎಷ್ಟು ಖುಷಿಯಾಗಿದ್ದೇನೋ ಅವನಿಗೆ ಅಂತ. ಶಂಭು ಮೂಗೆಲ್ಲ ಪಿಂಕ್ ಪಿಂಕ್ ಮಾಡ್ಕೊಂಡು ನೋಡಿ, ಕ್ಯೂಟಿ ಥರ ಕಾಣ್ತಿದ್ದೆ ನನ್ನ ಶಂಭು. ಶಂಭು ಆಯಿತು. ಒಮ್ಮೆ ಮುಟ್ಲಿಕ್ಕೆ ಶುರು ಮಾಡಿದರೆ ಮತ್ತೆ ಕೊಂಡಟ್ ಮಾಡ್ತಾನೆ ಇರಬೇಕು ಇವನಿಗೆ. ಹಾಕೊಳ್ಳಿ. ಓನ್ಯ ಆದರೆ ನೋವಾಗೋಗಿ ಕಚ್ಚೋದಲ್ಲ, ಇವೊಂದು ಪ್ರೀತಿ ಒಂಥರ ಬೇರೆ. ನಮ್ಮ ಕಜ್ಜೋ ಅಗ್ರೆಸಿವ್ ಆದರೆ ಉಂಟಲ್ಲ, ಕೈಯೆಲ್ಲ ಸೀಳಿ ಇಡ್ತಾನೆ ಅವನ ಉಗುರಲ್ಲಿ, ಬಾಯಲ್ಲೆಲ್ಲ ಕಚ್ಚಿ ತೂತು ಮಾಡಿಡ್ತಾನೆ. ಇವನಾಗೆಲ್ಲ ಒಂಥರ ಬೇರೆ ಬುಂಡಿ ಗುಂಜಿ ದಿಂದ ಬಂದ್ವಿ. ಈಗ ಸಂಜೆಗೆ ಇವರು ತಿಂಡಿ ರೆಡಿ ಮಾಡ್ತಾ ಇದ್ದಾರೆ. ಎಂತ ಮಾಡ್ತಿದ್ದಾರೆ ಅಂತ ನೋಡ ಬನ್ನಿ. ಮತ್ತು ಫ್ರೈಡ್ ರೈಸ್ ಮಾಡೋದು ಅಂತ ಇದ್ದೇವೆ. ಹಾಗೆ ತರಕಾರಿ ಎಲ್ಲ ಇವರು ನಿನ್ನೆ ಆಫೀಸಿಂದ ಬರುವಾಗ ತೆಕ್ಕೊಂಡು ಬಂದಿದ್ರು. ನಮಗೆ ತುಂಬ ತರಕಾರಿ ಹಾಕಿ ಫ್ರೈಡ್ ರೈಸ್ ಮಾಡೋದಂದರೆ ಇಷ್ಟ. ಮತ್ತು ತುಂಬ ತರಕಾರಿ ಹಾಕಿ ಪಲಾವ್ ಮಾಡೋದಂದರೆ ಕೂಡ ಇಷ್ಟ. ನಮ್ಮಿಬ್ಬರದ್ದು ಟೇಸ್ಟ್ ಒಂದೇ ಥರ. ಹಾಗೆ ಇವರೊಂದು ಅಡುಗೆಗೆ ರೆಡಿ ಮಾಡ್ತಾ ಇದ್ದಾರೆ. ಅದು ಲಾಸ್ಟಿಗೆ ಹಾಕೋದಲ್ಲ. ಇಲ್ಲಿ ಕೆಚಪಿಗೆ ರೆಡಿ ಮಾಡ್ತಾ ಇದ್ದೇನೆ, ಮನೆಯಲ್ಲೇ ಮಾಡುವ ಅಂತ. ಇದಕ್ಕೇನು ಸ್ವಲ್ಪ ಗಾರ್ಲಿಕ್ ಆ್ಯಡ್ ಮಾಡಬೇಕು. ಚೆಂದ ಬೇಯಿಸಿ ಆದಮೇಲೆ ಅದನ್ನು ಗ್ರೈಂಡ್ ಮಾಡೋದು. ಅದು ಸಹ ಇವರದೇ ರೆಸಿಪಿ. ಕೆಚಪ್ ಎಲ್ಲ ತರಲಿಕ್ಕೆ ಹೋಗೋದಿಲ್ಲ. ನೀವು ಸಹ ಯಾರಾದರೂ ಕೆಚಪ್ ತರೋದಿದ್ದರೆ ತರಲಿಕ್ಕೆ ಹೋಗ್ಬೇಡಿ. ಯಾಕೆ ಗೊತ್ತುಂಟಾ, ಅದಕ್ಕೆ ಫುಲ್ ಫುಡ್ ಕಲರ್ ಹಾಕ್ತಾರೆ ಅಂತ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಉಂಟು. ಹಾಗೆ ನಾನೀಗ ಕೆಚಪ್ ಮಾಡಿದ್ದೆಲ್ಲ ಹೀಗೆ ಆಗ್ತದೆ. ತುಂಬ ಚೆಂದ ಕಲರ್ ಬರೋದಿಲ್ಲ, ಆದರೆ ಇಷ್ಟು ಬಂದಿದೆ. 3 ಇಂಗ್ರೀಡಿಯೆಂಟ್ಸು ಉಪ್ಪು ಮತ್ತು ಹಾಕಿದ್ದು ಅಷ್ಟೇ. ಹಾಗೆ ನಿಮಗೆ ಇದರಲ್ಲಿ ಬರುವಷ್ಟು ಕಲರ್ ಬರೋದಿಲ್ಲ, ಬಟ್ ಇದು ಸಾಕು ನಮಗೆ ಫ್ರೈಡ್ ರೈಸಿಗೆ ಅಂತೇಳಿ ಮಾಡಿದ್ದು. ಇವರು ಕಾಯೋದು ಕಜ್ಜೋ, ನಮ್ಮ ಶಂಭು ಇದು ಮರೆ ತಿನ್ನಲಿಕ್ಕಾಗೋದಿಲ್ಲ. ಅದಿಲ್ಲಿ ಲೈಟಿಗೆ ಇದು ಬರ್ತದೆ, ಒಂದು ಕೂತ್ಕೊಳ್ಳಿಕ್ಕೆ ಬರ್ತದೆ, ಅದನ್ನು ಹಿಡಿಲಿಕ್ಕೆ ಕಾಯೋದು ಇವರು. ಫ್ರೈಡ್ ರೈಸಿಗೆ ಸ್ವಲ್ಪ ಪೆಪ್ಪರ್ ಹಾಕಿ ಮತ್ತು ಒಂದು ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಹಾಕಿ ಬೇಯಿಸಿದ್ದು ಸೋನಾ ಮಸೂರಿ ಅನ್ನ ಒಟ್ಟಿಗೆ ಹಾಕಿ ಒಟ್ಟಿಗೆ ಫ್ರೈ ಮಾಡಿದ್ರೆ ಆಯಿತು.
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ತರಕಾರಿ ಹಾಕಿದ ಮೇಲೆ ಹಾಕ್ತೀರಾ? ಒಟ್ಟಿಗೆ ಹಾಕು. ನಾನು ರೆಸಿಪಿ ಅಂತ ಹೇಳೋದಿಲ್ಲ, ನಮಗೆ ಗೊತ್ತಿರುವ ಹಾಗೆ ನಾವು ಮಾಡೋದು. ಮತ್ತು ಇವರಿಗೆ ಹೇಗೆ ಕಂಫರ್ಟೇಬಲ್ ಹಾಗೆ ಮಾಡ್ತಾರೆ. ಬೇರೆ ಗರಂ ಮಸಾಲೆ ಬೇಕಾ ಅನ್ನ? ಗರಂ ಮಸಾಲೆ ಬೇಕಾ? ಬೇಡ ಅಲ್ಲ? ಮಸಾಲೆ ಸಪ್ರೇಟ್ ಮಾಡಿ ಇಡುವ. ಹ್ಞೂ. ಅದೆಲ್ಲ ಮಿಕ್ಸ್ ಮಾಡಿ. ಫೈನಲಿ ಫ್ರೈಡ್ ರೈಸ್ ಕಲರ್ಫುಲ್ ಆಗ್ತಾ ಉಂಟು. ಇವಾಗ ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕಿದ್ರೊಂದು ಫ್ಲೇವರೇ ಬೇರೆ, ಸೂಪರ್ ಇರ್ತದೆ. ನಮಗೊಂದು ಅದೊಂದು ಕಬ್ಬಿಣದೊಂದು ಬಾಣಲೆ ಬರ್ತಲ್ಲ, ಅದನ್ನು ತೊಗೊಳ್ಬೇಕು ಅಂತ ಉಂಟು. ಯಾವಾಗ ತೊಗೊಳ್ಳು ಅಂತ ನೋಡಬೇಕು. ಹಾಗೆ ಅದಿದ್ದರೆ ಇದಕ್ಕೆಲ್ಲ ಒಳ್ಳೆಯದಾಗ್ತದೆ, ಮತ್ತು ಗೋಬಿ ಮಾಡಲಿಕ್ಕೆಲ್ಲ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ, ಹೋಟೆಲಲ್ಲಿ ಸಿಗುವಾಗೆ ಉಂಟು.